ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ನ ಮಾಲೀಕರು ಪರದಾಡುವಂತಾಗಿದೆ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಇವರ ನಡುವೆ ನಡೀತಾ ಇರುವಂತಹ ಸಮರ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬಿಸಿ ತಟ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ಗೆ ಭರ ಬಂದು ತಟ್ಟಿದೆ. ಹೋಟೆಲ್ಗಳನ್ನ ಬಂದ್ ಮಾಡೋದಕ್ಕೆ ತಾತ್ಕಾಲಿಕವಾಗಿ ಮಾಲೀಕರು ಮುಂದಾಗಿರೋದು. ಇವತ್ತು ಮಧ್ಯಾಹ್ನದ ಬಳಿಕ ಬಹುತೇಕ ಹೋಟೆಲ್ಗಳು ದಾವಣಗೆರೆಯಲ್ಲಿ ಬಂದಾಗುತ್ತೆ. ಈಗಾಗಲೇ ಬೆಣ್ಣೆ ದೋಸೆ ಸೇರಿದಂತೆ ಬಹುತೇಕ ಮೆನು ಕೂಡ ಕಟ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಸ್ಟವ್ ಬಳಕೆ ಮಾಡಲು ಅನುಮತಿಗೆ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಸರ್ಕಾರದ ಬಳಿ. ಎಲೆಕ್ಟ್ರಿಕ್ ಸ್ಟವ್ ಅನ್ನ ಬಳಕೆ ಮಾಡಬೇಕು ಅಂದ್ರೆ ಸರ್ಕಾರದ ಬಳಿ ಮನವಿಯನ್ನ ಮಾಡಿ ಪರ್ಮಿಷನ್ ತಗೋಬೇಕು. ನೋಡಿ, ದಾವಣಗೆರೆ ಅಂದ್ರೆ ದಾವಣಗೆರೆ ಬೆಣ್ಣೆ ದೋಸೆನೇ ಫೇಮಸ್. ಆ ಬೆಣ್ಣೆ ದೋಸೆಯನ್ನ ಮಾಡೋದು ಒಂದು ಕಡೆ ಕಟ್ಟಿಗೆ ಒಲೆನಾದ್ರೂ ಕೂಡ ಒಂದಷ್ಟು ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ನ ಮಾಲೀಕರು ಹೋಟೆಲ್ ಅನ್ನ ಮುಚ್ಚಬೇಕು ಅಂತ ಅಂದ್ಕೊಂಡಿದ್ದಾರೆ ತಾತ್ಕಾಲಿಕವಾಗಿ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ದಾವಣಗೆರೆ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಏನ್ ಹೇಳ್ತಾರೆ ಹೋಟೆಲ್ ಮಾಲೀಕರು? ಖಂಡಿತನಾಗಿದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಆಗಿರುತ್ತೆ ವಾರ್ ಎಫೆಕ್ಟ್ ನಮ್ಮ ಭಾರತ ದೇಶ ಅಲ್ಲದೆ ಇಡೀ ರಾಜ್ಯದ ಪ್ರತಿಯೊಂದು ನಗರಕ್ಕೂ ಕೂಡ ಈಗಾಗಲೇ ತಲುಪಿದೆ. ಅದು ಗ್ರಾಮೀಣ ಮಟ್ಟಕ್ಕೆ ತಲುಪೋದೇನು ಇನ್ನೇನು ಕೆಲವೇ ದಿನಗಳ ಕಾಲ ಅಲ್ಲಿ ತಲುಪತ್ತೆ, ಅಲ್ಲಿ ಸಹ ಒಂದು ಸಂಕಷ್ಟ ಎದುರಾಗ್ತದೆ. ಪ್ರಮುಖವಾಗಿ ದಾವಣಗೆರೆ ಅಂತ ಕೇಳಿದ ತಕ್ಷಣ ನಮಗೆ ಮೊದಲಿಗೆ ನೆನಪಾಗೋದೇ ಬೆಣ್ಣೆ ದೋಸೆ. ಆದ್ರೆ ಈ LPG ಗ್ಯಾಸ್ ಎಫೆಕ್ಟ್ ಇವತ್ತು ನಮ್ಮ ಬೆಣ್ಣೆ ದೋಸೆಗೂ ಸಹ ಬಿದ್ದಿರುತ್ತದೆ. ಪ್ರಮುಖವಾಗಿ ಬಹುತೇಕ ಹೋಟೆಲ್ಗಳು ಆ ದೋಸೆನ ಬೇಯಿಸೋಕೆ ಕಟ್ಟಿಗೆ ಒಲೆಗಳನ್ನ ಅವಲಂಬಿಸ್ತಾ ಇದ್ದಾರೆ. ಆದ್ರೆ ಆ ದೋಸೆಗೆ ಬೇಕಾಗುವಂತಹ ಇತರ ಅಂದ್ರೆ ಅದ್ರ ಪಲ್ಯ ಇರ್ಬೋದು ಅಥವಾ ಸಾಂಬಾರ್ ಇರ್ಬೋದು ರೆಡಿ ಮಾಡೋಕೆ ಗ್ಯಾಸ್ ಅನ್ನ ಅವಲಂಬಿಸ್ತಾ ಇದ್ರೆ ದೋಸೆ ಎಲ್ಲೋ ಒಂದು ಕಡೆ ರೆಡಿ ಆಗುತ್ತೆ. ಆದ್ರೆ ಆ ಬಾಜಿ ಮತ್ತು ಸಾಂಬಾರನ್ನ ರೆಡಿ ಮಾಡೋಕೆ ಗ್ಯಾಸಿನ ಸಮಸ್ಯೆ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಸಹ ಹೇಳ್ತಿದ್ರು. ಪ್ರಮುಖವಾಗಿ ಬಹುತೇಕ ಹೋಟೆಲ್ಗಳಲ್ಲಿ ಈಗಾಗಲೇ LPG ಸ್ಟಾಕ್ ಸಹ ಖಾಲಿ ಆಗ್ತಾ ಬಂದಿರುವಂತದ್ದು. ಇನ್ನೇನು ಒಂದು 2-3 ಗಂಟೆಯಲ್ಲಿ ಬಹುತೇಕ ಹೋಟೆಲ್ಗಳ ಕಿಚನ್ ಸಹ ಬಂದಾಗುವಂತಹ ಸಾಧ್ಯತೆ ಇರುವಂತದ್ದನ್ನು ಪರ್ಯಾಯ ವ್ಯವಸ್ಥೆಯಾಗಿ ಕಳೆದ ಒಂದು ವಾರದಿಂದ ಸರ್ಕಾರಕ್ಕೆ ಏನು ಈ ದಾವಣಗೆರೆಯ ಹೋಟೆಲ್ ಮಾಲೀಕರೊಂದು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಅಂದ್ರೆ ಆ ಎಲೆಕ್ಟ್ರಿಕಲ್ ಸ್ಟೋವ್ ನ ಬಳಕೆ ಮಾಡೋಕೆ ನಮಗೆ ಒಂದು ಅನುಮತಿ ಕೊಡಿ, ಕಾನೂನಿನ ಅಡಿಯಲ್ಲಿ ಯಾವುದೇ ಕ್ರಮ ಕೈಗೊಳ್ಳದೆ ಅವಕಾಶ ಕೊಟ್ಟರೆ ನಾವು LPG ಗ್ಯಾಸ್ ಬದಲಾಗಿ ಸದ್ಯದ ಮಟ್ಟಿಗೆ ಅಂದ್ರೆ ಈ ಗ್ಯಾಸ್ ಸಮಸ್ಯೆ ಬಗೆಹರಿಯುವವರೆಗೂ ಎಲೆಕ್ಟ್ರಿಕಲ್ ಸ್ಟೋವ್ ಮೂಲಕ ನಾವು ಏನು ಫುಡ್ ಅನ್ನ ಸಪ್ಲೈ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಂತೆ ನೋಡ್ಕೊಳ್ತೇವೆ. ನಮಗೆ ಇನ್ನು ಎಲೆಕ್ಟ್ರಿಕಲ್ ಸ್ಟೋವ್ ಬಳಕೆ ಮಾಡೋಕೆ ಒಂದು ಅವಕಾಶ ಕೊಡಂತೆ ಸಾಕಷ್ಟು ಮನವಿಯನ್ನು ಸಹ ಮಾಡ್ತಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಇರಬಹುದು, ಸ್ಥಳೀಯ ಆಡಳಿತ ವ್ಯವಸ್ಥೆ ಇರಬಹುದು, ಇಲ್ಲಿವರೆಗೂ ಸಹ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಚಕಾರವನ್ನ ಎತ್ತಿಲ್ಲ. ಇದಕ್ಕೆ ಬೆಸತ್ತಂತ ದಾವಣಗೆರೆ ಹೋಟೆಲ್ ಮಾಲೀಕರು ಏನು ಎಲ್ಲಿವರೆಗೆ ಗ್ಯಾಸ್ ಸ್ಟಾಕ್ ಇರುತ್ತೆ ಅಲ್ಲಿವರೆಗೂ ನಾವು ಫುಡ್ ಅನ್ನ ಸಪ್ಲೈ ಮಾಡ್ತೇವೆ, ಮೆನುವನ್ನ ಕೊಡ್ತೇವೆ. ಅದಾದ ನಂತರ ನಮ್ಮ ಕೈಲೂ ಸಹ ಏನು ಮಾಡಕ್ಕಾಗಲ್ಲ, ನಾವು ಏನೋ ನಮ್ಮ ಕಿಚನ್ ಅನ್ನ ಕ್ಲೋಸ್ ಮಾಡ್ಕೊಂಡು ಈ ಸಮಸ್ಯೆ ಬಗೆಹರಿಯುವವರೆಗೂ ಹೋಟೆಲ್ ಅನ್ನ ಬಂದ್ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು ನಾಗೇಂದ್ರ ಬಾಬು. ಇನ್ನೊಂದು ಕಡೆಗೆ ಪ್ರಮುಖವಾಗಿ ಬಹುತೇಕವಾಗಿ ಹೊರಗಡೆಯಿಂದ ಬಂದಂತ ಜನ ಮೊದಲು ಇಲ್ಲಿ ನಿರೀಕ್ಷೆ ಮಾಡೋದೇ ಬೆಣ್ಣೆ ದೋಸೆಯನ್ನ, ಅವ್ರಿಗೂ ಸಹ ಒಂದು ಸಾಕಷ್ಟು ಸಮಸ್ಯೆ ಆಗ್ತಿರುವಂತದ್ದು. ಆದ್ರೆ ಇನ್ನೇನು 2-3 ಗಂಟೆಯಲ್ಲಿ ಬಹುತೇಕ ಹೋಟೆಲ್ಗಳು ಸಹ ಇಲ್ಲಿ ಬಂದಾಗುವಂತದನ್ನ ನಾವು ಗಮನಿಸಬಹುದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಲಿಂಡರ್ ಸಿಗದೆ ಹೋಟೆಲ್ನ ಮಾಲೀಕರು ಪರದಾಡುವಂತಾಗಿದೆ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಇವರ ನಡುವೆ ನಡೀತಾ ಇರುವಂತಹ ಸಮರ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬಿಸಿ ತಟ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ಗೆ ಭರ ಬಂದು ತಟ್ಟಿದೆ. ಹೋಟೆಲ್ಗಳನ್ನ ಬಂದ್ ಮಾಡೋದಕ್ಕೆ ತಾತ್ಕಾಲಿಕವಾಗಿ ಮಾಲೀಕರು ಮುಂದಾಗಿರೋದು. ಇವತ್ತು ಮಧ್ಯಾಹ್ನದ ಬಳಿಕ ಬಹುತೇಕ ಹೋಟೆಲ್ಗಳು ದಾವಣಗೆರೆಯಲ್ಲಿ ಬಂದಾಗುತ್ತೆ. ಈಗಾಗಲೇ ಬೆಣ್ಣೆ ದೋಸೆ ಸೇರಿದಂತೆ ಬಹುತೇಕ ಮೆನು ಕೂಡ ಕಟ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಸ್ಟವ್ ಬಳಕೆ ಮಾಡಲು ಅನುಮತಿಗೆ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಸರ್ಕಾರದ ಬಳಿ. ಎಲೆಕ್ಟ್ರಿಕ್ ಸ್ಟವ್ ಅನ್ನ ಬಳಕೆ ಮಾಡಬೇಕು ಅಂದ್ರೆ ಸರ್ಕಾರದ ಬಳಿ ಮನವಿಯನ್ನ ಮಾಡಿ ಪರ್ಮಿಷನ್ ತಗೋಬೇಕು. ನೋಡಿ, ದಾವಣಗೆರೆ ಅಂದ್ರೆ ದಾವಣಗೆರೆ ಬೆಣ್ಣೆ ದೋಸೆನೇ ಫೇಮಸ್. ಆ ಬೆಣ್ಣೆ ದೋಸೆಯನ್ನ ಮಾಡೋದು ಒಂದು ಕಡೆ ಕಟ್ಟಿಗೆ ಒಲೆನಾದ್ರೂ ಕೂಡ ಒಂದಷ್ಟು ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ನ ಮಾಲೀಕರು ಹೋಟೆಲ್ ಅನ್ನ ಮುಚ್ಚಬೇಕು ಅಂತ ಅಂದ್ಕೊಂಡಿದ್ದಾರೆ ತಾತ್ಕಾಲಿಕವಾಗಿ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ದಾವಣಗೆರೆ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಏನ್ ಹೇಳ್ತಾರೆ ಹೋಟೆಲ್ ಮಾಲೀಕರು? ಖಂಡಿತನಾಗಿದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಆಗಿರುತ್ತೆ ವಾರ್ ಎಫೆಕ್ಟ್
ನಮ್ಮ ಭಾರತ ದೇಶ ಅಲ್ಲದೆ ಇಡೀ ರಾಜ್ಯದ ಪ್ರತಿಯೊಂದು ನಗರಕ್ಕೂ ಕೂಡ ಈಗಾಗಲೇ ತಲುಪಿದೆ ಅನ್ನೋದು ಗ್ರಾಮೀಣ ಮಟ್ಟಕ್ಕೆ ತಲುಪೋದೇನು ಇನ್ನೇನು ಕೆಲವು ದಿನಗಳ ಕಾಲ ಅಲ್ಲಿ ತಲುಪತ್ತೆ ಅಲ್ಲಿ ಸಹ ಒಂದು ಸಂಕಷ್ಟ ಎದುರಾಗ್ತದೆ. ಪ್ರಮುಖವಾಗಿ ದಾವಣಗೆರೆ ಅಂತ ಕೇಳಿದ ತಕ್ಷಣ ನಮಗೆ ಮೊದಲಿಗೆ ನೆನಪಾಗೋದೇ ಬೆಣ್ಣೆ ದೋಸೆ. ಆದ್ರೆ ಈ LPG ಗ್ಯಾಸ್ ಎಫೆಕ್ಟ್ ಇವತ್ತು ನಮ್ಮ ಬೆಣ್ಣೆ ದೋಸೆಗೂ ಸಹ ಬಿದ್ದಿರುತ್ತದೆ. ಪ್ರಮುಖವಾಗಿ ಬಹುತೇಕ ಹೋಟೆಲ್ಗಳು ಆ ದೋಸೆನ ಬೇಸಕ್ಕೆ ಕಟ್ಟಿಗೆ ಒಲೆಗಳನ್ನ ಅವಲಂಬಿಸ್ತಾ ಇದ್ದಾರೆ. ಆದ್ರೆ ಆ ದೋಸೆಗೆ ಏನು ಬೇಕಾಗುವಂತಹ ಇತರ ಅಂದ್ರೆ ಅದ್ರ ಪಲ್ಯ ಇರ್ಬೋದು ಅಥವಾ ಸಾಂಬಾರ್ ಇರ್ಬೋದು ಅದನ್ನ ರೆಡಿ ಮಾಡೋಕೆ ಗ್ಯಾಸ್ ಅನ್ನ ಅವಲಂಬಿಸ್ತಾ ಇದ್ರೆ ದೋಸೆ ಎಲ್ಲೋ ಒಂದ್ ಕಡೆ ರೆಡಿ ಆಗುತ್ತೆ. ಆದ್ರೆ ಆ ಬಾಜಿ ಮತ್ತು ಸಾಂಬಾರನ್ನ ರೆಡಿ ಮಾಡೋಕೆ ಗ್ಯಾಸಿನ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಮಾತನ್ನ ಸಹ ಏನು ಹೇಳ್ತಿದ್ರು. ಪ್ರಮುಖವಾಗಿ ಬಹುತೇಕ ಹೋಟೆಲ್ಗಳಲ್ಲಿ ಈಗಾಗಲೇ LPG ಸ್ಟಾಕ್ ಸಹ ಖಾಲಿ ಆಗ್ತಾ ಬಂದಿರುವಂತದ್ದು. ಇನ್ನೇನು ಒಂದು 2-3 ಗಂಟೆಯಲ್ಲಿ ಬಹುತೇಕ ಹೋಟೆಲ್ಗಳ ಕಿಚನ್ ಸಹ ಬಂದಾಗುವಂತಹ ಸಾಧ್ಯತೆ ಇರುವಂತದನ್ನು ಪರ್ಯಾಯ ವ್ಯವಸ್ಥೆಯಾಗಿ ಕಳೆದ ಒಂದು ವಾರದಿಂದ ಸರ್ಕಾರಕ್ಕೆ ಏನು ಈ ದಾವಣಗೆರೆಯ ಹೋಟೆಲ್ ಮಾಲೀಕರು ಒಂದು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಅಂದ್ರೆ ಆ ಎಲೆಕ್ಟ್ರಿಕಲ್ ಸ್ಟೋವ್ ನ ಬಳಕೆ ಮಾಡೋಕೆ ನಮಗೆ ಒಂದು ಅನುಮತಿ ಕೊಡಿ, ಕಾನೂನಿನಡಿಯಲ್ಲಿ ಯಾವುದೇ ಕ್ರಮ ಕೈಗೊಳ್ಳದೆ ಅವಕಾಶ ಕೊಟ್ಟರೆ ನಾವು LPG ಗ್ಯಾಸ್ ಬದಲಾಗಿ ಸದ್ಯದ ಮಟ್ಟಿಗೆ ಅಂದ್ರೆ ಈ ಗ್ಯಾಸ್ ಸಮಸ್ಯೆ ಬಗೆಹರಿಯುವವರೆಗೂ ಎಲೆಕ್ಟ್ರಿಕಲ್ ಸ್ಟೋವ್ ಮೂಲಕ ನಾವು ಏನು ಆ ಫುಡ್ ಅನ್ನ ಸಪ್ಲೈ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಂತೆ ನೋಡ್ಕೊಳ್ತೇವೆ. ನಮಗೆ ಇನ್ನು ಎಲೆಕ್ಟ್ರಿಕಲ್ ಸ್ಟೋವ್ ಬಳಕೆ ಮಾಡೋಕೆ ಒಂದು ಅವಕಾಶ ಕೊಡಂತೆ ಸಾಕಷ್ಟು ಮನವಿಯನ್ನು ಸಹ ಮಾಡ್ತಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಇರ್ಬೋದು, ಸ್ಥಳೀಯ ಆಡಳಿತ ವ್ಯವಸ್ಥೆ ಇರ್ಬೋದು, ಇಲ್ಲಿವರೆಗೂ ಸಹ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಚಕಾರವನ್ನ ಎತ್ತಿಲ್ಲ. ಇದಕ್ಕೆ ಬೇಸತ್ತಂತ ದಾವಣಗೆರೆ ಹೋಟೆಲ್ ಮಾಲೀಕರು ಏನು ಎಲ್ಲಿವರೆಗೆ ಗ್ಯಾಸ್ ಸ್ಟಾಕ್ ಇರುತ್ತೆ ಅಲ್ಲಿವರೆಗೂ ನಾವು ಫುಡ್ ಅನ್ನ ಸಪ್ಲೈ ಮಾಡ್ತೇವೆ, ಮೆನುವನ್ನ ಕೊಡ್ತೇವೆ. ಅದಾದ ನಂತರ ನಮ್ಮ ಕೈಲೂ ಸಹ ಏನು ಮಾಡಕ್ಕಾಗಲ್ಲ, ನಾವು ಏನೋ ನಮ್ಮ ಕಿಚನ್ ಅನ್ನ ಕ್ಲೋಸ್ ಮಾಡ್ಕೊಂಡು ಈ ಸಮಸ್ಯೆ ಬಗೆಹರಿವರೆಗೂ ಹೋಟೆಲ್ ಅನ್ನ ಬಂದ್ ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು ನಾಗೇಂದ್ರ ಬಾಬು. ಇನ್ನೊಂದು ಕಡೆಗೆ ಪ್ರಮುಖವಾಗಿ ಬಹುತೇಕವಾಗಿ ಹೊರಗಡೆಯಿಂದ ಬಂದಂತ ಜನ ಮೊದಲು ಇಲ್ಲಿ ನಿರೀಕ್ಷೆ ಮಾಡೋದೇ ಬೆಣ್ಣೆ ದೋಸೆಯನ್ನ, ಅವ್ರಿಗೂ ಸಹ ಒಂದು ಸಾಕಷ್ಟು ಸಮಸ್ಯೆ ಆಗ್ತಿರುವಂತದ್ದು. ಆದ್ರೆ ಇನ್ನೇನು 2-3 ಗಂಟೆಯಲ್ಲಿ ಬಹುತೇಕ ಹೋಟೆಲ್ಗಳು ಸಹ ಇಲ್ಲಿ ಬಂದಾಗುವಂತದನ್ನ ನಾವು ಗಮನಿಸಬಹುದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಲಿಂಡರ್ ಸಿಗದೆ ಹೋಟೆಲ್ನ ಮಾಲೀಕರು ಪರದಾಡುವಂತಾಗಿದೆ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಇವರ ನಡುವೆ ನಡೀತಾ ಇರುವಂತಹ ಸಮರ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬಿಸಿ ತಟ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ಗೆ ಭರ ಬಂದು ತಟ್ಟಿದೆ. ಹೋಟೆಲ್ಗಳನ್ನ ಬಂದ್ ಮಾಡೋದಕ್ಕೆ ತಾತ್ಕಾಲಿಕವಾಗಿ ಮಾಲೀಕರು ಮುಂದಾಗಿರೋದು. ಇವತ್ತು ಮಧ್ಯಾಹ್ನದ ಬಳಿಕ ಬಹುತೇಕ ಹೋಟೆಲ್ಗಳು ದಾವಣಗೆರೆಯಲ್ಲಿ ಬಂದಾಗುತ್ತೆ. ಈಗಾಗಲೇ ಬೆಣ್ಣೆ ದೋಸೆ ಸೇರಿದಂತೆ ಬಹುತೇಕ ಮೆನೆ ಕೂಡ ಕಟ್ಟ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಸ್ಟವ್ ಬಳಕೆ ಮಾಡಲು ಅನುಮತಿಗೆ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಸರ್ಕಾರದ ಬಳಿ. ಎಲೆಕ್ಟ್ರಿಕ್ ಸ್ಟವ್ ಅನ್ನ ಬಳಕೆ ಮಾಡಬೇಕು ಅಂದ್ರೆ ಸರ್ಕಾರದ ಬಳಿ ಮನವಿಯನ್ನ ಮಾಡಿ ಪರ್ಮಿಷನ್ ತಗೋಬೇಕು. ನೋಡಿ, ದಾವಣಗೆರೆ ಅಂದ್ರೆ ದಾವಣಗೆರೆ ಬೆಣ್ಣೆ ದೋಸೆನೇ ಫೇಮಸ್. ಆ ಬೆಣ್ಣೆ ದೋಸೆಯನ್ನ ಮಾಡೋದು ಒಂದು ಕಡೆ ಕಟ್ಟಿಗೆ ಒಲೆನಾದ್ರೂ ಕೂಡ ಒಂದಷ್ಟು ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ನ ಮಾಲೀಕರು ಹೋಟೆಲ್ ಅನ್ನ ಮುಚ್ಚಬೇಕು ಅಂತ ಅಂದ್ಕೊಂಡಿದ್ದಾರೆ ತಾತ್ಕಾಲಿಕವಾಗಿ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ದಾವಣಗೆರೆ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಏನ್ ಹೇಳ್ತಾರೆ ಹೋಟೆಲ್ ಮಾಲೀಕರು? ಖಂಡಿತನಾಗಿದ್ರೆ ಏನು ಮಿಡ್ಲ್ ಈಸ್ಟ್ ಅಲ್ಲಿ ಆಗಿರುತ್ತ ವಾರ್ ಎಫೆಕ್ಟ್ ನಮ್ಮ ಭಾರತ ದೇಶ ಅಲ್ಲದೆ ಇಡೀ ರಾಜ್ಯದ ಪ್ರತಿಯೊಂದು ನಗರಕ್ಕೂ ಕೂಡ ಈಗಾಗಲೇ ತಲುಪಿದೆ ಅನ್ನೋದು ಗ್ರಾಮೀಣ ಮಟ್ಟಕ್ಕೆ ತಲುಪೋದೇನು ಇನ್ನೇನು ಕೆಲವು ದಿನಗಳ ಕಾಲ ಅಲ್ಲಿ ತಲುಪತ್ತೆ ಅಲ್ಲಿ ಸಹ ಒಂದು ಸಂಕಷ್ಟ ಎದುರಾಗ್ತದೆ. ಪ್ರಮುಖವಾಗಿ ದಾವಣಗೆರೆ ಅಂತ ಕೇಳಿದ ತಕ್ಷಣ ನಮಗೆ ಮೊದಲಿಗೆ ನೆನಪಾಗೋದೇ ಬೆಣ್ಣೆ ದೋಸೆ. ಆದ್ರೆ ಈ LPG ಗ್ಯಾಸ್ ಎಫೆಕ್ಟ್ ಇವತ್ತು ನಮ್ಮ ಬೆಣ್ಣೆ ದೋಸೆಗೂ ಸಹ ಬಿದ್ದಿರುತ್ತದೆ. ಪ್ರಮುಖವಾಗಿ ಬಹುತೇಕ ಹೋಟೆಲ್ಗಳು ಆ ದೋಸೆನ ಬೇಸಕ್ಕೆ ಕಟ್ಟಿಗೆ ಒಲೆಗಳನ್ನ ಅವಲಂಬಿಸ್ತಾ ಇದ್ದಾರೆ. ಆದ್ರೆ ಆ ದೋಸೆಗೆ ಏನು ಬೇಕಾಗುವಂತಹ ಇತರ ಅಂದ್ರೆ ಅದ್ರ ಪಲ್ಯ ಇರ್ಬೋದು ಅಥವಾ ಸಾಂಬಾರ್ ಇರ್ಬೋದು ಅದನ್ನ ರೆಡಿ ಮಾಡೋಕೆ ಗ್ಯಾಸ್ ಅನ್ನ ಅವಲಂಬಿಸ್ತಾ ಇದ್ರೆ ದೋಸೆ ಎಲ್ಲೋ ಒಂದ್ ಕಡೆ ರೆಡಿ ಆಗುತ್ತೆ. ಆದ್ರೆ ಆ ಬಾಜಿ ಮತ್ತು ಸಾಂಬಾರನ್ನ ರೆಡಿ ಮಾಡೋಕೆ ಗ್ಯಾಸಿನ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಮಾತನ್ನ ಸಹ ಏನು ಹೇಳ್ತಿದ್ರು. ಪ್ರಮುಖವಾಗಿ ಬಹುತೇಕ ಹೋಟೆಲ್ಗಳಲ್ಲಿ ಈಗಾಗಲೇ LPG ಸ್ಟಾಕ್ ಸಹ ಖಾಲಿ ಆಗ್ತಾ ಬಂದಿರುವಂತದ್ದು. ಇನ್ನೇನು ಒಂದು 2-3 ಗಂಟೆಯಲ್ಲಿ ಬಹುತೇಕ ಹೋಟೆಲ್ಗಳ ಕಿಚನ್ ಸಹ ಬಂದಾಗುವಂತಹ ಸಾಧ್ಯತೆ ಇರುವಂತದನ್ನು ಪರ್ಯಾಯ ವ್ಯವಸ್ಥೆಯಾಗಿ ಕಳೆದ ಒಂದು ವಾರದಿಂದ ಸರ್ಕಾರಕ್ಕೆ ಏನು ಈ ದಾವಣಗೆರೆಯ ಹೋಟೆಲ್ ಮಾಲೀಕರು ಒಂದು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಅಂದ್ರೆ ಆ ಎಲೆಕ್ಟ್ರಿಕಲ್ ಸ್ಟೋವ್ ನ ಬಳಕೆ ಮಾಡೋಕೆ ನಮಗೆ ಒಂದು ಅನುಮತಿ ಕೊಡಿ, ಕಾನೂನಿನಡಿಯಲ್ಲಿ ಯಾವುದೇ ಕ್ರಮ ಕೈಗೊಳ್ಳದೆ ಅವಕಾಶ ಕೊಟ್ಟರೆ ನಾವು LPG ಗ್ಯಾಸ್ ಬದಲಾಗಿ ಸದ್ಯದ ಮಟ್ಟಿಗೆ ಅಂದ್ರೆ ಈ ಗ್ಯಾಸ್ ಸಮಸ್ಯೆ ಬಗೆಹರಿಯುವವರೆಗೂ ಎಲೆಕ್ಟ್ರಿಕಲ್ ಸ್ಟೋವ್ ಮೂಲಕ ನಾವು ಏನು ಆ ಫುಡ್ ಅನ್ನ ಸಪ್ಲೈ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಂತೆ ನೋಡ್ಕೊಳ್ತೇವೆ. ನಮಗೆ ಇನ್ನು ಎಲೆಕ್ಟ್ರಿಕಲ್ ಸ್ಟೋವ್ ಬಳಕೆ ಮಾಡೋಕೆ ಒಂದು ಅವಕಾಶ ಕೊಡಂತೆ ಸಾಕಷ್ಟು ಮನವಿಯನ್ನು ಸಹ ಮಾಡ್ತಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಇರ್ಬೋದು, ಸ್ಥಳೀಯ ಆಡಳಿತ ವ್ಯವಸ್ಥೆ ಇರ್ಬೋದು, ಇಲ್ಲಿವರೆಗೂ ಸಹ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಚಕಾರವನ್ನ ಎತ್ತಿಲ್ಲ. ಇದಕ್ಕೆ ಬೇಸತ್ತಂತ ದಾವಣಗೆರೆ ಹೋಟೆಲ್ ಮಾಲೀಕರು ಏನು ಎಲ್ಲಿವರೆಗೆ ಗ್ಯಾಸ್ ಸ್ಟಾಕ್ ಇರುತ್ತೆ ಅಲ್ಲಿವರೆಗೂ ನಾವು ಫುಡ್ ಅನ್ನ ಸಪ್ಲೈ ಮಾಡ್ತೇವೆ, ಮೆನು
ಹಣವನ್ನ ಕೊಡ್ತೇವೆ. ಅದಾದ ನಂತರ ನಮ್ಮ ಕೈಲೂ ಸಹ ಏನು ಮಾಡಕ್ಕಾಗಲ್ಲ. ನಾವು ಏನೋ ನಮ್ಮ ಕಿಚನ್ ಅನ್ನ ಕ್ಲೋಸ್ ಮಾಡ್ಕೊಂಡು ಈ ಸಮಸ್ಯೆ ಬಗೆಹರಿವರೆಗೂ ಹೋಟೆಲ್ ಅನ್ನ ಬಂದ್ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು ನಾಗೇಂದ್ರ ಬಾಬು. ಇನ್ನೊಂದು ಕಡೆಗೆ ಪ್ರಮುಖವಾಗಿ ಬಹುತೇಕವಾಗಿ ಹೊರಗಡೆಯಿಂದ ಬಂದಂತ ಜನ ಮೊದಲು ಇಲ್ಲಿ ನಿರೀಕ್ಷೆ ಮಾಡೋದೇ ಬೆಣ್ಣೆ ದೋಸೆಯನ್ನ, ಅವ್ರಿಗೂ ಸಹ ಒಂದು ಸಾಕಷ್ಟು ಸಮಸ್ಯೆ ಆಗ್ತಿರುವಂತದ್ದು. ಆದ್ರೆ ಇನ್ನೇನು 2-3 ಗಂಟೆಯಲ್ಲಿ ಬಹುತೇಕ ಹೋಟೆಲ್ಗಳು ಸಹ ಇಲ್ಲಿ ಬಂದಾಗುವಂತದನ್ನ ನಾವು ಗಮನಿಸಬಹುದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ.